ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ಮಾಹಿತಿ ಬಂದುಬಿಟ್ಟು ಒಂದು ಹೆರಿಗೆಯ ನಂತರ ತಾಯಿಯಲ್ಲಿ ಕಂಡುಬರುವಂತಹ ಸಮಸ್ಯೆಗಳು, ಅಂದರೆ ಹೊಲಿಗೆಯ ಸಮಸ್ಯೆ ಆಗಿರಬಹುದು. ಅದರ ಸಿಂಪ್ಟಮ್ಸ್ಗಳು ಇಲ್ಲಿ ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೊತಿದ್ದೀನಿ. ಅಂದರೆ ತಾಯಿಯಲ್ಲಿ ಒಂದು ಅಪಾಯದ ಲಕ್ಷಣಗಳು ಈ ರೀತಿಯಾಗಿವೆ ನೋಡಿ. ತಾಯಿಯಲ್ಲಿನ ಸಮಸ್ಯೆಗಳು, ತಲೆ ಭಾಗದಲ್ಲಿ ಬರುವಂತಹ ಒಂದು ನೋವುಗಳು ಯಾವ ರೀತಿ ಇದ್ದಾವೆ ಅಂದರೆ ನೋಡಿ, ವಾಂತಿ ಆಗ್ಬೋದು, ತೀವ್ರ ತಲೆನೋವು ಅಥವಾ ಜ್ವರ, ಸಿಸೇರಿಯನ್ ಆಗಿರ್ಬೋದು, ನಾರ್ಮಲ್ ಆಗಿರ್ಬೋದು, ಡಿಲಿವರಿ ಯಾವುದೇ ಆಗಿದ್ದರೆ ಇವು ಒಂದು ತಲೆನೋವು, ವಾಂತಿ, ತೀವ್ರ ಜ್ವರ ಬರಬಾರ್ದು. ಅಂದರೆ ಆಗಿನ ಟೈಮಲ್ಲಿ ಒಂದು ಮಗುವಿಗೆ ಹಾಲನ್ನು ಕುಡಿಸ್ತಿರ್ತಾರೆ, ತಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊತಿರ್ಬೇಕಾಗುತ್ತದೆ. ಹಾಗಾಗಿ ಇದು ಒಂದು ಅಪಾಯದ ಲಕ್ಷಣಗಳು ಅಂತ ಹೇಳ್ಬೋದು. ಅತಿ ತೀವ್ರ ಜ್ವರ, ವಾಂತಿ ಆದರೆ ಹೊಲಿಗೆ ತೊಂದರೆ ಆಗುತ್ತದೆ. ತೀವ್ರ ತಲೆನೋವು ಮತ್ತು ಜ್ವರ ತಾಯಿ ಮತ್ತು ಮಗುವಿನ ಮೇಲೆ ಬೀಳುವಂಥ ಪರಿಣಾಮ ಇರ್ಬೋದು ಇದು. ಹಾಗಾಗಿ ಯಾವುದೇ ರೀತಿಯ ಈ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡರೆ ವೈದ್ಯರನ್ನು ಭೇಟಿ ನೀಡಬೇಕಾಗುತ್ತೆ. ಮತ್ತೊಂದು ಎದೆ ಮತ್ತು ಹೊಟ್ಟೆ ಭಾಗದಲ್ಲಿ ಬರುವಂಥ ಸಮಸ್ಯೆಗಳು ನೋಡಿ. ಉಸಿರುಗಟ್ಟುವಿಕೆ, ಎದುರುಸಿರು ಅಂದ್ರೇನು, ಜಾಸ್ತಿ ಉಸಿರಾಡೋಕ್ಕೆ ಆಗ್ತಾನೇ ಇರುವುದಿಲ್ಲ. ಕೆಲವೊಮ್ಮೆ ಉಸಿರಾಡೋಕ್ಕೆ ತೊಂದರೆ ಆಗುತ್ತದೆ, ಉಸಿರುಗಟ್ಟದ ಹಾಗಾಗೋದು, ಆ ಥರ ಎಲ್ಲ ಸಮಸ್ಯೆ ಬರ್ತೈತಿ. ಸ್ತನದಲ್ಲಿ ಊತ ಅಂದ್ರೇನು, ಮಗುವಿಗೆ ಹಾಲು ಕುಡಿಸೋ ಸಮಯದಲ್ಲಿ ಸ್ತನದಲ್ಲಿ ಊತ ಬರ್ತಿರ್ತೈತಿ. ಮತ್ತು ನೆಕ್ಸ್ಟ್ ಕೆಂಪಗಾಗುವಿಕೆ, ಮುಟ್ಟಿದಾಗ ನೋವು ಅಂದ್ರೇನು, ಯಾವ ಥರ ಅಂದರೆ ಹೆರಿಗೆ ಸಮಯದಲ್ಲಿ ಆದಂಥ ನೋವು ಬೇರೆ, ಹೆರಿಗೆಯ ನಂತರ ತಾಯಿಯಲ್ಲಿ ಬರುವ ನೋವು ಬೇರೆ. ಹಾಗಾಗಿ ಅವು ಒಂದು ವೇಳೆ ಕೆಂಪಾಗುವಿಕೆ, ಹೊಲಿಗೆ ಹಾಕಿದ ಜಾಗದಲ್ಲಿ ಕೆಂಪಾಗುವಿಕೆ, ತುರಿಕೆ ಮತ್ತು ಏನಾದರೂ ರ್ಯಾಷಸ್ ಆಗುತ್ತಿರ್ತವೆ. ಹಾಗಾಗಿ ಅದನ್ನು ನಾವು ಚೆನ್ನಾಗಿ ನೋಡ್ಕೊತಿರ್ಬೇಕು. ಹೊಲಿಗೆಯಲ್ಲಿ ಕೀವು ಅಥವಾ ಕೆಂಪಾಗುವುದು, ಹೊಲಿಗೆ ಬಿಟ್ಟಿಕೊಂಡಿರುವುದು ಇಲ್ಲಿದೆ ನೋಡ್ರಿ. ಹೊಲಿಗೆ ಬಿಟ್ಟಿಕೊಂಡಿರುವುದು ಅಂದರೆ ಸ್ಟಿಚ್ ಹಾಕಿರ್ತಾರಲ್ಲ, ಸಿಸೇರಿಯನ್ ಆದವರ ಬಗ್ಗೆ ಇಲ್ಲಿದೆ ನೋಡಿ. ಕೆಂಪಾಗ್ತದೆ, ಸ್ಟಿಚ್ ಹಾಕಿದ ಮೇಲೆ ಕೆಂಪಾಗ್ತಿರ್ತದೆ. ಹೊಲಿಗೆ ಬಿಟ್ಟಿಕೊಂಡಿರೋದು ಅಂದ್ರೇನು, ಓಪನ್ ಇರ್ತಾವೆ ಕೆಲವೊಂದು. ಯೋನಿಯಿಂದ ಹೆಚ್ಚಿನ ರಕ್ತಸ್ರಾವ ಮತ್ತು ಉರಿ ಮೂತ್ರ ಅಂದ್ರೇನು, ಮೂತ್ರದಲ್ಲಿ ಉರಿತಿರಬಾರದು. ಅದು ತಾಯಿಯ ಅಪಾಯದ ಸಂಕೇತ ಅಂತಲೇ ಹೇಳ್ಬೋದು. ಮತ್ತು ಹೆಚ್ಚು ರಕ್ತಸ್ರಾವ ಆಗೋದು, ಬ್ಲೀಡಿಂಗ್ ಜಾಸ್ತಿ ಇರುತ್ತೆ, ಮೈ ಮೇಲೆಲ್ಲ ಜಾಸ್ತಿ ಹೋಗ್ತಾನೆ ಇರೋದು. ಇದು ಒಂದು ಹೆರಿಗೆಯ ನಂತರ ತಾಯಿಯಲ್ಲಿ ಕಂಡುಬರುವಂಥ ಸಮಸ್ಯೆ, ಅಪಾಯದ ಸಮಸ್ಯೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಏನು ಹೇಳಬೇಕಂದ್ರೆ, ಯಾವುದೇ ರೀತಿಯ ಹೆರಿಗೆಯ ನಂತರ ತಾಯಿಯಲ್ಲಿ ಸಣ್ಣ ಬದಲಾವಣೆಯಾದರೂ ಅದನ್ನು ನಾವು ವೈದ್ಯರ ಸಲಹೆಗೆ ಕೊಡಲೇಬೇಕಾಗುತ್ತದೆ, ತೋರಿಸಲೇಬೇಕು. ಹಾಗಾಗಿ ಒಟ್ಟಾರೆಯಾಗಿ ಫಿಟ್ಸ್, ತುಂಬ ಸುಸ್ತು, ತಲೆ ಸುತ್ತು, ಆತಂಕ, ದುಃಖ, ಮನಸ್ಥಿತಿಯಲ್ಲಿ ಏರುಪೇರು, ಯಾವುದೇ ರೀತಿಯ ಲಕ್ಷಣಗಳನ್ನು ಕಂಡರೆ ನಾವು ವೈದ್ಯರಲ್ಲಿ ಶೇರ್ ಮಾಡಿಕೊಳ್ಳೇಬೇಕು. ಅಂದರೆ ನಾವು ಆಗುವಂಥ ಅನಾಹುತಗಳ ಮುಂದೆ ಪಾರು ಮಾಡ್ಕೋಬೋದು, ವೈದ್ಯರಿಗೆ ಜಲ್ದಿ ನಾವು ಕನ್ಸಲ್ಟ್ ತಗೊಳ್ಳೋದ್ರಿಂದ. ನೋಡಿ ಫ್ರೆಂಡ್ಸ್, ತಾಯಿ ಮತ್ತು ಹೆರಿಗೆಯ ನಂತರ ತಾಯಿ ಮತ್ತು ಮಗು ಚೆನ್ನಾಗಿರಬೇಕು. ಹಾಗಾಗಿ ಈ ಸಮಸ್ಯೆಗಳನ್ನು ಯಾರಲ್ಲೇ ಕಂಡು ಬಂದರೆ ಬೇಗನೆ ವೈದ್ಯರನ್ನು ಭೇಟಿ ನೀಡಿ. ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೆ ಲೈಕ್ ಮತ್ತು ಕಮೆಂಟ್ ಹಾಕಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಿ. ಧನ್ಯವಾದಗಳು.